ಈ ಮೂವಿ ಕತೆ ಸೋಫಿ ಅನ್ನೋ ಪುಟಾಣಿ ಹುಡುಗಿ ಜೊತೆ ಶುರು ಆಗುತ್ತೆ. ಇವಳಿಗೆ ತಂದೆ ತಾಯಿ ಇಲ್ಲದೆ ಇರೋ ಕಾರಣ ಲಂಡನ್ ಅಲ್ಲಿರೋ ಒಂದು ಆರ್ಫನೇಜ್ ಅಲ್ಲಿ ಇರ್ತಾಳೆ. ಸೋಫಿಗೆ ಇನ್ಸೋಮ್ನಿಯಾ ಇರೋ ಕಾರಣ ನಿದ್ದೆ ಬರದೇ ಇರೋದ್ರಿಂದ ಇಡೀ ರಾತ್ರಿ ಆರ್ಫನೇಜ್ ತುಂಬಾ ಓಡಾಡ್ತಾ ಇರ್ತಾಳೆ. ನಂತರ ಒಂದು ಕತೆ ಬುಕ್ ತಗೊಂಡು ಓದುತ್ತಾ ಕೂತಾಗ ಹೊರಗಡೆ ಶಬ್ದ ಬಂದಿರೋದ್ರಿಂದ ಏನಿರ್ಬೋದು ಅಂತ ಬಾಲ್ಕನಿಗೆ ಬಂದು ನೋಡ್ತಾಳೆ. ಕೆಲವು ಬೆಕ್ಕುಗಳು ಊಟಕ್ಕೆ ಏನಾದ್ರೂ ಸಿಗ್ಬಹುದು ಅಂತ ಡಸ್ಟ್ ಬಿನ್ ಬಿಸಾಕಿರೋದನ್ನ ನೋಡ್ತಾ ಇದ್ದಾಗ ಒಂದು ದೊಡ್ಡ ಕೈ ಬಂದು ಬಿದ್ದಿರೋ ಡಸ್ಟ್ ಬಿನ್ ಮತ್ತೆ ಸರಿಯಾಗಿ ಇಡುತ್ತೆ. ಸೋಫಿ ಏನಿರ್ಬೋದು ಅಂತ ಶಾಕ್ ಆಗಿ ನೋಡ್ತಾ ಇದ್ದಾಗ ಒಬ್ಬ ದೈತ್ಯ ಮಾನವ ಎದುರುಗಡೆ ಬರ್ತಾನೆ. ಇಲ್ಲಿ ಸೋಫಿ ಮತ್ತೆ ದೈತ್ಯ ಮಾನವ ಒಬ್ಬರನ್ನೊಬ್ಬರು ನೋಡಿರೋದ್ರಿಂದ ಸೋಫಿ ಹೆದರ್ಕೊಂಡು ಬೆಡ್ ಮೇಲೆ ಬಂದು ಬಚ್ಚಿಟ್ಕೋತಾಳೆ. ಸೋಫಿ ಕತೆ ಬುಕ್ ಅಲ್ಲಿ ದೈತ್ಯ ರಾಕ್ಷಸರು ಭೂಮಿಗೆ ಬಂದು ಮಕ್ಕಳನ್ನ ಹಿಡ್ಕೊಂಡು ಹೋಗಿ ತಿಂತಾ ಇದ್ರು ಅಂತ ಓದಿರೋದ್ರಿಂದ ತುಂಬಾನೇ ಹೆದರ್ಕೊಂಡಿರ್ತಾಳೆ. ಆದ್ರೆ ಈ ದೈತ್ಯ ಮಾನವ ಸೋಫಿನ ಹಿಡ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿರೋ ಜನಗಳಿಂದ ಕಣ್ಮರೆ ಆಗೋಕೆ ಬೇರೆ ಬೇರೆ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮೋಡಗಳ ಮಧ್ಯದಿಂದ ತನ್ನ ಪ್ರಪಂಚಕ್ಕೆ ಹೋಗ್ತಾನೆ. ಈ ದೈತ್ಯ ಲೋಕದಲ್ಲಿ ಸಾಕಷ್ಟು ದೈತ್ಯ ಮಾನವರು ವಾಸವಾಗಿರ್ತಾರೆ. ಈ ದೈತ್ಯ ಮಾನವ ಸೋಫಿನ ಕರ್ಕೊಂಡು ಮನೆಗ್ ಬಂದು ಊಟಕ್ಕೆ ಅಂತ ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾಗ ಸೋಫಿ ನನ್ನೇ ತಿನ್ಬಹುದು ಅಂತ ಹೆದರಿ ಅಲ್ಲಿಂದ ಓಡೋಗೋಕೆ ಪ್ರಯತ್ನ ಮಾಡ್ತಾಳೆ. ಆಗ ಈ ದೈತ್ಯ ಮಾನವ ಸೋಫಿನ ನೋಡಿ ಇಲ್ಲಿಂದ ಓಡೋಗೋಕೆ ಪ್ರಯತ್ನ ಮಾಡಬೇಡ, ಯಾಕಂದ್ರೆ ನೀನ್ ಇಲ್ಲಿಂದ ಓಡೋಗೋಕೆ ಆಗೋದೇ ಇಲ್ಲ. ಒಂದ್ ವೇಳೆ ನಿಂಗೆ ರೆಕ್ಕೆಗಳಿದ್ರೆ ಖಂಡಿತ ಇಲ್ಲಿಂದ ಓಡೋಗ್ಬಹುದಿತ್ತು ಅಂತ ಹೇಳಿ ತನ್ನ ಕಡಾಯಿಯಲ್ಲಿ ಸೋಫಿನ ಹಾಕೋತಾನೆ. ಇದರಿಂದ ಸೋಫಿಗೆ ಇನ್ನೇನು ನನ್ನ ತಿಂದೆ ಬಿಡ್ತಾನೆ ಅಂತ ಅನಿಸ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಬೇರೆ ದೈತ್ಯಗಳು ನಗೋ ಶಬ್ದ ಕೇಳಿ ಈ ದೈತ್ಯ ಮಾನವನಿಗೆ ಇಲ್ಲಿ ಬೇರೆ ದೈತ್ಯಗಳು ಇದಾವ ಅಂತ ಕೇಳ್ತಾಳೆ. ಆಗ ಈ ದೈತ್ಯ ಮಾನವ ಹೇಳ್ತಾನೆ, ಹೌದು, ಇಲ್ಲಿ ನನಗಿಂತ ದೊಡ್ಡ ದೊಡ್ಡ ದೈತ್ಯ ಮಾನವರು ಇದ್ದಾರೆ. ಅವರು ಮನುಷ್ಯರನ್ನ ಜೀವಂತವಾಗಿ ತಿನ್ನುವಂತ ರಾಕ್ಷಸರು. ಈ ಮಾತನ್ನ ಕೇಳಿ ಸೋಫಿ, ಹಾಗಾದ್ರೆ ಇವಾಗ ನೀನು ನನ್ನ ತಿಂದು ಬಿಡ್ತೀಯ ಅಂತ ಕೇಳಿದಾಗ ಈ ದೈತ್ಯ ಮಾನವ ನಗುತ್ತಾ, ಇಲ್ಲ, ನಾನು ಪ್ಯೂರ್ ವೆಜಿಟೇರಿಯನ್ ದೈತ್ಯ ಮಾನವ, ಮನುಷ್ಯರನ್ನಾಗ್ಲಿ ಅಥವಾ ಮಾಂಸವನ್ನಾಗ್ಲಿ ತಿನ್ನೋಲ್ಲ ಅಂತ ಸ್ವತಃ ಮಾಡಿರುವಂತ ವೆಜ್ ಡಿಶ್ ತಿಂತಾನೆ. ಆಗ ಸೋಫಿ, ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದೀಯಾ ಅಂತ ಕೇಳಿದಾಗ ದೈತ್ಯ ಮಾನವ, ನಾನು ಸಿಟಿಯಲ್ಲಿ ಓಡಾಡೋದನ್ನ ನೀನು ನೋಡಿದೀಯಾ? ಒಂದ್ ವೇಳೆ ನೀನೇನಾದ್ರೂ ನಮ್ ಬಗ್ಗೆ ಬೇರೆ ಜನಗಳಿಗೆ ಹೇಳಿದ್ರೆ ನಮ್ಮನ್ನ ಹುಡುಕೋಕೆ ಅಂತ ಇಡೀ ಪ್ರಪಂಚನೇ ನಮ್ಮ ಹಿಂದೆ ಬೀಳುತ್ತೆ. ಆಗ ನಮ್ಮನ್ನೆಲ್ಲ ಹಿಡ್ಕೊಂಡು ಪಿಂಜರಗಳಲ್ಲಿ ಕೂಡಾಕಿದ್ರೆ ಏನ್ ಮಾಡೋದು ಅಂತ ನಿನ್ನ ತಕೊಂಡ್ ಬಂದಿದ್ದು. ಇನ್ಮೇಲೆ ನೀನು ಬದುಕಿರುವಷ್ಟು ದಿನ ಇಲ್ಲೇ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸೋಫಿ, ನಾನ್ ಇಲ್ಲಿರೋದಿಲ್ಲ, ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತೀನಿ ಅಂತ ಹೇಳಿದಾಗ ದೈತ್ಯ ಮಾನವ ಹೇಳ್ತಾನೆ, ಹಾಗೇನಾದ್ರೂ ಮಾಡಿದ್ರೆ ಹೊರಗಡೆ ಇರೋ ದೈತ್ಯಗಳು ನಿನ್ನ ಜೀವಂತವಾಗಿ ತಿಂದು ಬಿಡ್ತವೆ. ನಂತರ ಈ ದೈತ್ಯ ಮಾನವ ಸೋಫಿನ ದೋಣಿ ಮೇಲಿರೋ ಒಂದು ಜಾಗದಲ್ಲಿ ಇಟ್ಟು ತನ್ನ ಬ್ಯಾಗಿಂದ ಒಂದು ಬಾಟಲ್ ತೆಗೆದಾಗ ಅದರಲ್ಲಿ ಒಂದು ಹೊಳೆಯೋ ವಸ್ತು ನೋಡಿ ಅದೇನು ಅಂತ ಸೋಫಿ ಕೇಳ್ತಾಳೆ. ಅದಕ್ಕೆ ದೈತ್ಯ ಮಾನವ ಇದೊಂದು ಕನಸು ಅಂತ ಹೇಳಿದಾಗ ಸೋಫಿ, ನಂಗೆ ಕನಸುಗಳೇ ಬೀಳೋದಿಲ್ಲ, ಯಾಕಂದ್ರೆ ನಂಗೆ ರಾತ್ರಿ ನಿದ್ದೆನೆ ಬರಲ್ಲ ಅಂತ ಹೇಳ್ತಾಳೆ. ಇದೇ ಒಳ್ಳೆ ಅವಕಾಶ ಅಂತ ತಿಳಿದು ಸೋಫಿ ಜೊತೆ ತಂದಿರೋ ಕತೆ ಬುಕ್ ಅನ್ನ ಓದ್ತಾ ಇರಬೇಕಾದ್ರೆ ಸೋಫಿಗೆ ನಿದ್ದೆ ಬಂದು ಮಲ್ಕೋತಾಳೆ. ಆಗ ಈ ದೈತ್ಯ ಮಾನವ ತನ್ನ ಕನಸುಗಳ ಲ್ಯಾಬಿಗೆ ಬಂದು ಒಂದು ಭಯಂಕರವಾದ ಕನಸನ್ನ ಓಪನ್ ಮಾಡ್ತಾನೆ. ಈ ಕಡೆ ಸೋಫಿಗೆ ಎಚ್ಚರ ಆಗಿರೋದ್ರಿಂದ ಎದ್ದು ನೋಡಿದಾಗ ಈ ದೈತ್ಯ ಮಾನವ ದೋಣಿಯಲ್ಲೇ ಮಲಗಿರ್ತಾನೆ. ಇದೇ ಒಳ್ಳೆ ಸಮಯ ಅಂತ ತಿಳಿದು ಹೊರಗಡೆ ಓಡೋಗ್ಬೇಕಾದ್ರೆ ಒಂದು ದೊಡ್ಡ ದೈತ್ಯ ಎದ್ದು ಇವಳನ್ನ ಹಿಡ್ಕೊಳ್ಳುತ್ತೆ. ಆಗ ಸೋಫಿ ಕಾಪಾಡುವಂತ ಈ ಸಣ್ಣ ದೈತ್ಯ ಮಾನವನಿಗೆ ಕರಿತಾ ಇದ್ರು ಕೂಡ ಸೋಫಿಗೆ ಸಹಾಯ ಮಾಡದೆ ವಾಪಸ್ ಮನೆ ಒಳಗೆ ಬರ್ತಾನೆ. ಆಗ ಈ ದೊಡ್ಡ ದೈತ್ಯ ಸೋಫಿನ ಜೀವಂತವಾಗಿ ತನ್ನ ಬಾಯಲ್ಲಿ ಹಾಕೋತಾನೆ. ಇದರಿಂದ ಸೋಫಿ ತಕ್ಷಣ ಎದ್ದು ಕೂತಾಗ ದೈತ್ಯ ಮಾನವನ ನೋಡಿ, ಇದು ನೀನೇ ಮಾಡಿದ್ದು ಅಲ್ವಾ, ತುಂಬಾನೇ ಭಯ ಆಯ್ತು ಅಂತ ಹೇಳ್ತಾಳೆ. ಅಂದ್ರೆ ಇವಾಗ ನಾವು ನೋಡಿದ್ದು ಈ ದೈತ್ಯ ಮಾನವ ಕನಸುಗಳ ಲ್ಯಾಬ್ ಅಲ್ಲಿ ಹೋಗಿ ಸೋಫಿನ ಹೆದರ್ಸ್ಬೇಕು ಅಂತ ಮಾಡಿರೋ ಒಂದು ಕನಸು. ಯಾಕಂದ್ರೆ ಸೋಫಿ ಈ ಮನೆಯಿಂದ ಹೊರ ಹೋಗ್ಬಾರ್ದು ಅಂತ ಈ ಕನಸನ್ನ ಮಾಡಿರ್ತಾನೆ. ನಂತರ ಇಬ್ರು ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಸೋಫಿ ಒಂದು ಜಾರಲ್ಲಿರೋ ಜ್ಯೂಸ್ ನೋಡಿ, ಯಾಕೆ ಇದರಲ್ಲಿ ಬಬಲ್ಸ್ ಕೆಳಗಡೆ ಬರ್ತಾ ಇದಾವೆ, ನಮ್ ಕಡೆ ಬಬಲ್ಸ್ ಮೇಲೆ ಬರ್ತವೆ ಅಂತ ಹೇಳ್ತಾಳೆ. ಆಗ ಈ ದೈತ್ಯ ಮಾನವ, ಬಬಲ್ಸ್ ಮೇಲೆ ಬಂದ್ರೆ ಗ್ಯಾಸ್ ಕೂಡ ಮೇಲೆಯಿಂದಾನೆ ಬರುತ್ತೆ, ಆದ್ರೆ ಈ ಜ್ಯೂಸ್ ಕುಡ್ದಾಗ ಗ್ಯಾಸ್ ಕೆಳಗಡೆಯಿಂದ ಬರಬೇಕಾದ್ರೆ ಆಗೋ ಸುಖ ಮಾತ್ರ ಬೇರೆನೆ ಅಂತ ಹೇಳ್ತಾನೆ. ನಂತರ ಸೋಫಿಗೆ ಒಂದು ಡೆಮೋ ತೋರಿಸ್ಬೇಕು ಅಂತ ಈ ಜ್ಯೂಸ್ ಕುಡಿದು ಕೂತಾಗ ಗ್ಯಾಸ್ ಹೊರ ಬರೋ ಫೋರ್ಸ್ಗೆ ನಮ್ಮ ದೈತ್ಯ ಮಾನವ ಮೇಲೆ ಹಾರ್ತಾ ಇರ್ತಾನೆ. ಈ ಮೂಮೆಂಟ್ ಅಲ್ಲಿ ಇಬ್ರು ಎಂಜಾಯ್ ಮಾಡ್ಕೊಂಡು ನಗಾಡ್ತಾ ಇದ್ದಾಗ ದೊಡ್ಡ ದೈತ್ಯ ಬಂದು ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಈ ದೈತ್ಯ ಮಾನವ, ಯಾರ ಜೊತೆ ಮಾತಾಡ್ಲಿ, ನಾನ್ ಇರೋದೇ ಒಬ್ನೇ ಅಂತ ಹೇಳ್ತಾನೆ. ಸೋಫಿ ಕೂಡ ಈ ದೊಡ್ಡ ದೈತ್ಯನ ನೋಡಿ ಅವನ ಕಣ್ಣಿಗೆ ಬೀಳಬಾರ್ದು ಅಂತ ಬಚ್ಚಿಟ್ಕೋತಾಳೆ. ನಂತರ ಈ ದೊಡ್ಡ ದೈತ್ಯ, ನನ್ನ ಬೆರಳಿಗೆ ಗಾಯ ಆಗಿದೆ, ಇದನ್ನ ಸರಿ ಮಾಡು ಅಂತ ಹೇಳಿದಾಗ ದೈತ್ಯ ಮಾನವ ಮೆಡಿಸಿನ್ ಗಳನ್ನ ಹಚ್ಚುತ್ತಾ ಇರ್ತಾನೆ. ಈ ಟೈಮಲ್ಲಿ ದೊಡ್ಡ ದೈತ್ಯಗೆ ಮನುಷ್ಯನ ವಾಸನೆ ಬಿದ್ದಿರೋದ್ರಿಂದ ಯಾರನ್ನ ತಂದಿದೀಯಾ ಹೇಳು ಅಂತ ಹುಡುಕ್ತಾ ಇರ್ತಾನೆ.
ದೈತ್ಯ ಮಾನವ ನಾನು ಯಾರನ್ನೂ ತಂದಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದಾಗ ಸೋಫಿ ಆ ಸೌತೆಕಾಯಿ ಒಳಗಡೆ ಹೋಗಿ ಬಚ್ಚಿಟ್ಕೋತಾಳೆ. ದೊಡ್ಡ ದೈತ್ಯಗೆ ಹಣ್ಣು ತರಕಾರಿ ಅಂದ್ರೇನೆ ಬರಲ್ಲ, ಯಾಕಂದ್ರೆ ಈ ದೈತ್ಯ ಪ್ಯೂರ್ ನಾನ್ ವೆಜಿಟೇರಿಯನ್ ಆಗಿರ್ತಾನೆ. ಆದ್ರೆ ಈ ಸೌತೆಕಾಯಿಯಿಂದ ಒಳ್ಳೆ ಸುಗಂಧ ಬರ್ತಾ ಇರೋದ್ರಿಂದ ಅದನ್ನ ತಿನ್ಬೇಕು ಅಂತ ತಗೋತಾನೆ. ಸಣ್ಣ ದೈತ್ಯ ಮಾನವನಿಗೆ ಆ ಸೌತೆಕಾಯಿ ಒಳಗಡೆ ಸೋಫಿ ಇದ್ದಾಳೆ ಅಂತ ಗೊತ್ತಿಲ್ಲದೆ ದೊಡ್ಡ ದೈತ್ಯಗೆ ಸೌತೆಕಾಯಿ ತಿನ್ನೋಕೆ ಎನ್ಕರೇಜ್ ಮಾಡ್ತಾ ಇರ್ತಾನೆ. ಆದ್ರೆ ಸೋಫಿ ಆ ಸೌತೆಕಾಯಿಯಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಗೊತ್ತಾಗಿ ದೊಡ್ಡ ದೈತ್ಯನ ತಡೆದು, ಮಹಾರಾಜ್ ನೀನು ಪ್ಯೂರ್ ನಾನ್ ವೆಜಿಟೇರಿಯನ್, ತರಕಾರಿನೆಲ್ಲ ತಿಂದ್ರೆ ನಿನ್ನ ತನಕ್ಕೆ ಅವಮಾನ ಅಂತ ಹೇಳ್ತಾನೆ. ಅದಕ್ಕೆ ಈ ದೊಡ್ಡ ದೈತ್ಯ ಕೂಡ ಸರಿ ಅಂತ ಸೌತೆಕಾಯಿ ಬಿಸಾಕಿ ಜ್ಯೂಸ್ ತಗೊಂಡು ಹೊರ ಹೋಗ್ತಾನೆ. ನಂತರ ಸೋಫಿ ಸೌತೆಕಾಯಿಯಿಂದ ಹೊರ ಬಂದಾಗ ಅವಳ ಅವತಾರ ನೋಡಿ ಸಣ್ಣ ದೈತ್ಯ ಮಾನವ ನಗ್ತಾ ಇರ್ತಾನೆ. ಇದಾದ್ಮೇಲೆ ಸೋಫಿನ ಇನ್ನೊಂದು ಮನೆಯೊಳಗೆ ಕರ್ಕೊಂಡೋಗಿ ಅವಳ ಮೇಲೆ ನೀರ್ ಬಿಟ್ಟು ಸ್ನಾನ ಮಾಡಿಸಿ ಇವನ್ ಹತ್ರ ಇದ್ದಂತ ಕೆಲವು ಹಳೆ ಬಟ್ಟೆಗಳನ್ನ ಕೊಡ್ತಾನೆ. ಸೋಫಿ ಬಟ್ಟೆ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಈ ದೈತ್ಯ ಒಂದು ರೂಮ್ ಅನ್ನ ಕ್ಲೀನ್ ಮಾಡಿ ಕೆಳಗಡೆ ಹಾಸಿಗೆ ಹಾಸಿ ಇವಳ ಬುಕ್ ಮತ್ತೆ ಸ್ಪೆಕ್ಸ್ ಇಡ್ತಾನೆ. ಸೋಫಿ ಒಂದು ಕೆಂಪು ಜಾಕೆಟ್ ಹಾಕೊಂಡಿರೋದನ್ನ ನೋಡಿ ದೈತ್ಯ ಮಾನವ ನಿಂಗೆ ಈ ಜಾಕೆಟ್ ಎಲ್ ಸಿಕ್ತು ಅಂತ ಕೇಳ್ತಾನೆ. ಆಗ ಸೋಫಿ ಈ ಜಾಕೆಟ್ ಈ ಹಳೆ ಬಟ್ಟೆಗಳಲ್ಲೇ ಇತ್ತು ಅಂತ ಹೇಳಿದಾಗ ನಮ್ಮ ದೈತ್ಯ ಮಾನವ ಮೌನವಾಗ್ತಾನೆ. ಈ ದೈತ್ಯ ಮಾನವನ ನೋಡಿದಾಗ ಜಾಕೆಟ್ ನೋಡಿ ಎಮೋಷನಲ್ ಆಗಿದ್ದಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಕಾರಣ ಏನಿರ್ಬೋದು ಅಂತ ಮುಂದೆ ಗೊತ್ತಾಗುತ್ತೆ. ನಂತರ ಸೋಫಿನ ಈ ರೂಮ್ ಅಲ್ಲಿ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದಾಗ ಸೋಫಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಈ ದೈತ್ಯ ಮಾನವ ನಾನು ಕನಸುಗಳನ್ನ ಹಿಡಿಯೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಸೋಫಿ ನಾನು ಬರ್ತೀನಿ ಕನಸುಗಳನ್ನ ಹಿಡಿಯೋಕೆ ಅಂತ ಹೇಳ್ತಾಳೆ. ಸೋಫಿ ಏನಾದ್ರೂ ಹೊರಗಡೆ ಬಂದು ಈ ದೈತ್ಯ ಮಾನವರ ಕಣ್ಣಿಗೆ ಬಿದ್ರೆ ಇವಳನ್ನ ಜೀವಂತವಾಗಿ ತಿಂದು ಬಿಡ್ತಾರೆ ಅಂತ ಬೇಡ ಅಂತ ಹೇಳ್ತಾನೆ. ಆದ್ರೆ ಈ ಪುಟಾಣಿ ಹುಡುಗಿ ಇವನ ಮಾತು ಕೇಳದೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇರೋದ್ರಿಂದ ಬೇರೆ ಆಪ್ಷನ್ ಇಲ್ದೆ ಇವಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ದಾರಿಯಲ್ಲಿ ಹೋಗ್ತಾ ಇದ್ದಾಗ ಈ ಎಲ್ಲಾ ದೈತ್ಯ ಮಾನವರು ಮಲಗಿರೋದ್ರಿಂದ ಶಬ್ದ ಮಾಡದೆ ಅವರನ್ನ ದಾಟ್ಕೊಂಡು ಹೋಗ್ಬೇಕಾದ್ರೆ ಸಂಹವ್ ಈ ಎಲ್ಲಾ ದೈತ್ಯಗಳು ಎಚ್ಚರ ಆಗ್ತವೆ. ನಂತರ ಈ ಸಣ್ಣ ದೈತ್ಯನ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ ಹೊರಗಡೆ ಸ್ವಲ್ಪ ಕೆಲ್ಸ ಇದೆ ಅದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಆಗ ಈ ದೊಡ್ಡ ದೈತ್ಯ ಸುಮ್ನೆ ಎಲ್ಲೆಲ್ಲೋ ಓಡಾಡಬೇಡ, ನಿನ್ನ ನೋಡಿ ಮನುಷ್ಯರೇನಾದ್ರೂ ಇಲ್ಲಿಗೆ ಬಂದ್ರೆ ನಾವು ಬದುಕೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಈ ಮಧ್ಯೆ ಸೋಫಿ ಇವರ ಕಣ್ಣನ್ನ ತಪ್ಪಿಸಿ ಒಂದು ಕಾರಲ್ಲಿ ಬಂದು ಕೂತ್ಕೊಂಡಾಗ ಇವಳ ಬೆಡ್ ಶೀಟ್ ಈ ದೈತ್ಯಗಳ ಮಧ್ಯೆ ಬಿದ್ದಿರುತ್ತೆ. ನಂತರ ಈ ಎಲ್ಲಾ ದೊಡ್ಡ ದೈತ್ಯಗಳು ಸೇರಿ ಸಣ್ಣ ದೈತ್ಯಗೆ ತೊಂದರೆಗಳು ಕೊಡಕ್ಕೆ ಶುರು ಮಾಡಿದಾಗ ಮಳೆ ಬರುತ್ತೆ ಅಂತ ಹೇಳಿ ಹೆದರಿಸ್ತಾನೆ. ಯಾಕಂದ್ರೆ ಈ ಎಲ್ಲಾ ದೈತ್ಯಗಳಿಗೆ ನೀರು ಅಂದ್ರೆ ಭಯ ಆಗುತ್ತೆ. ಅಷ್ಟರಲ್ಲಿ ಮಳೆ ಬಂದಾಗ ಈ ಎಲ್ಲಾ ದೈತ್ಯಗಳು ಅಲ್ಲಿಂದ ಓಡ್ ಹೋಗ್ತವೆ. ನಂತರ ನಮ್ಮ ಸಣ್ಣ ದೈತ್ಯ ಮಾನವ ಮತ್ತೆ ಸೋಫಿ ಒಂದು ಬೆಟ್ಟವನ್ನ ಹತ್ಕೊಂಡು ಮೋಡದೊಳಗಿಂದ ಬೇರೆ ಒಂದು ಪ್ರಪಂಚಕ್ಕೆ ಬರ್ತಾರೆ. ಸೋಫಿ ಆಕಾಶದಲ್ಲಿರೋ ಚುಕ್ಕಿಗಳನ್ನ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದಾಗ ದೈತ್ಯ ಮಾನವ ಈ ಚುಕ್ಕಿಗಳ ಹಾಡು ನಂಗೆ ಕೇಳಿಸ್ತಾ ಇದೆ, ಅಷ್ಟೇ ಅಲ್ಲ ಭೂಮಿ ಮೇಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಮನದಳದ ಮಾತು ನಂಗೆ ಕೇಳಿಸ್ತಾ ಇರುತ್ತೆ, ಅದಕ್ಕೆ ನಾನು ಅವರಿಗೆ ಕನಸುಗಳನ್ನ ಕೊಟ್ಟು ಖುಷಿ ಪಡೋ ತರ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಮುಂದೆ ಬಂದು ಒಂದು ಕೆರೆ ಹತ್ರ ನಿಂತಾಗ ಅದರಲ್ಲಿ ಒಂದು ಮರವನ್ನ ನೋಡಿ ನನ್ನ ಫಾಲೋ ಮಾಡ್ಕೊಂಡು ಹಿಂದೆ ಬಾ ಅಂತ ಸೋಫಿಗೆ ಹೇಳಿ ನೀರಲ್ಲಿ ಹಾರ್ತಾನೆ. ಸೋಫಿ ಕೂಡ ಆ ನೀರಲ್ಲಿ ಹಾರ್ಕೊಂಡು ಕನಸುಗಳ ಲೋಕಕ್ಕೆ ಬರ್ತಾರೆ. ಈ ಒಂದು ಸುಂದರವಾದ ದೃಶ್ಯ ನೋಡಿ ಸೋಫಿ ಕೂಡ ಖುಷಿಯಿಂದ ಕನಸುಗಳನ್ನ ಹಿಡಿಯೋಕೆ ಅಂತ ಈ ಚುಕ್ಕಿಗಳ ಹಿಂದೆ ಬೀಳುತ್ತಾಳೆ. ಇವುಗಳನ್ನ ಚುಕ್ಕಿ ಅನ್ಬೇಕು ಅಥವಾ ಕನಸುಗಳು ಅನ್ಬೇಕು ಒಂದು ಗೊತ್ತಾಗಲ್ಲ. ಮೂವಿಯಲ್ಲಿ ಇವುಗಳನ್ನ ಡ್ರೀಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ನಾವು ಇವುಗಳನ್ನ ಕನಸುಗಳು ಅಂತಾನೆ ಕರೆಯೋಣ. ಇಬ್ಬರು ಸೇರಿ ಕೆಲವು ಕನಸುಗಳನ್ನ ಹಿಡ್ಕೊಂಡು ದೈತ್ಯ ಲೋಕಕ್ಕೆ ವಾಪಸ್ ಬರ್ತಾರೆ. ನಂತರ ಈ ಕನಸುಗಳನ್ನ ಜನರಿಗೆ ಕೊಡಬೇಕು ಅಂತ ಭೂಮಿಗೆ ಬಂದು ಒಬ್ಬ ಹುಡುಗನ ಹತ್ರ ಬಂದು ಒಂದು ಕನಸನ್ನ ಊದುತ್ತಾನೆ. ಇದು ಯಾವ ಕನಸು ಇರುತ್ತೆ ಅಂದ್ರೆ ಒಂದು ದಿನ US ಪ್ರೆಸಿಡೆಂಟ್ ಈ ಹುಡುಗನಿಗೆ ಕಾಲ್ ಮಾಡಿ ಗಂಟೆಗಟ್ಲೆ ಮಾತಾಡ್ತಾರೆ. US ಪ್ರೆಸಿಡೆಂಟ್ ಈ ಹುಡುಗನ ಜೊತೆ ಮಾತಾಡೋದನ್ನ ನೋಡಿ ಇವನ ತಂದೆ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಈ ಕನಸನ್ನ ನೋಡಿ ಸೋಫಿ ಕೂಡ ಖುಷಿ ಪಡ್ತಾಳೆ. ಈ ದೈತ್ಯ ಮಾನವ ಈ ರೀತಿ ಕನಸುಗಳನ್ನ ಯಾಕೆ ಕೊಡ್ತಾನೆ ಅಂದ್ರೆ ಇವರ ಮನಸ್ಸಿನ ಮಾತುಗಳನ್ನ ಕೇಳಿಸ್ಕೊಂಡಿರ್ತಾನೆ. ನಂತರ ವಾಪಸ್ ದೈತ್ಯ ಲೋಕಕ್ಕೆ ಹೋಗ್ಬೇಕು ಅಂದಾಗ ಕೆಟ್ಟ ದೈತ್ಯಗಳು ಕೂಡ ಈ ಭೂಮಿಗೆ ಬಂದಿರೋದ್ ನೋಡಿ ಸೋಫಿ ಇವುಗಳಿಗೆ ಪಾಠ ಕಲಿಸಲೇಬೇಕು. ಯಾವ್ದಾದ್ರೂ ದೂರ ಇರೋ ಒಂದು ಐಲ್ಯಾಂಡ್ ಅಲ್ಲಿ ಇವುಗಳಿಗೆ ಬಿಡಬೇಕು ಅಂತ ಕೋಪ ಮಾಡ್ಕೋತಾಳೆ. ನಂತರ ಚಳಿ ಆಗ್ತಾ ಇರೋದ್ರಿಂದ ಈ ದೈತ್ಯ ಮಾನವನಿಗೆ ನನ್ನ ಬೆಡ್ ಶೀಟ್ ಏನಾದ್ರೂ ನೋಡಿದೀರಾ ಅಂತ ಕೇಳ್ತಾಳೆ. ಆಗ ಈ ದೈತ್ಯ ಮಾನವನಿಗೆ ಗೊತ್ತಾಗುತ್ತೆ ಇವಳ ಬೆಡ್ ಶೀಟ್ ದೈತ್ಯ ಲೋಕದಲ್ಲೇ ಇದೆ ಅಂತ. ಈಗಾಗ್ಲೇ ಆ ಕೆಟ್ಟ ದೈತ್ಯಗಳು ಈ ಬೆಡ್ ಶೀಟ್ ನೋಡಿರ್ಬಹುದು ಅಂತ ಸೋಫಿಗೆ ಆರ್ಫನೇಜ್ ಹತ್ರನೇ ಬಿಡ್ತಾನೆ. ಸೋಫಿಗೆ ಎಚ್ಚರ ಆಗಿ ಈ ದೈತ್ಯ ಮಾನವನಿಗೆ ಕೂಗ್ತಾ ಇರ್ಬೇಕಾದ್ರೆ ಎದುರುಗಡೆ ಬಂದು ನೀನು ದೈತ್ಯ ಲೋಕಕ್ಕೆ ಬರೋದು ಬೇಡ ಅಂತ ಹೇಳ್ತಾನೆ. ಸೋಫಿ ಯಾಕೆ ಅಂತ ಕೇಳಿದಾಗ ಕೆಲವು ದಿನಗಳ ಹಿಂದೆ ನಿನ್ನಂತ ಪುಟಾಣಿ ಹುಡುಗನನ್ನ ದೈತ್ಯ ಲೋಕಕ್ಕೆ ತಗೊಂಡೋಗಿದ್ದೆ, ಯಾಕಂದ್ರೆ ನೀನು ನನ್ನ ನೋಡಿರೋ ತರ ಅವನು ಕೂಡ ನನ್ನ ನೋಡಿದ್ದ.
ನಾನು ಮತ್ತೆ ಅವನನ್ನ ವಾಪಸ್ ಕರ್ಕೊಂಡು ಬರಬಹುದಿತ್ತು, ಆದ್ರೆ ನನ್ನಿಂದ ತುಂಬಾನೇ ಲೇಟ್ ಆಯ್ತು. ಆ ಕೆಟ್ಟ ದೈತ್ಯ ಮಾನವರು ಆ ಹುಡುಗನನ್ನ ನನ್ನ ಕಣ್ಣು ಮುಂದೆನೆ ಜೀವಂತವಾಗಿ ತಿಂದುಬಿಟ್ರು. ಇವತ್ ನೀನು ಹಾಕೊಂಡಿರೋ ಈ ಕೆಂಪು ಜಾಕೆಟ್ ಕೂಡ ಆ ಹುಡುಗನದ್ದೇ. ಆ ಹುಡುಗ ನಂಗೆ ಪ್ರೀತಿಯಿಂದ ಬಿಗ್ ಫ್ರೆಂಡ್ಲಿ ಜಾಯಿಂಟ್ ಅಂದ್ರೆ BFG ಅಂತ ಕರೀತಾ ಇದ್ದ. ಅವಾಗ ಮಾಡಿರೋ ತಪ್ಪು ಮತ್ತೆ ರಿಪೀಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಸೋಫಿನ ಆರ್ಫನೇಜ್ ಅಲ್ಲೇ ಬಿಟ್ಟು ಹೋಗ್ತಾನೆ. ಪಾಪ ಸೋಫಿ ಮತ್ತೆ ತನ್ನ ಬೆಡ್ ಮೇಲೆ ಬಂದು ಹೊರಗಡೆ ನೋಡ್ತಾ ಕೂತಾಗ ನೆನಪಾಗುತ್ತೆ BFG ಇವಳ ಮಾತುಗಳನ್ನ ಎಲ್ಲೇ ಇದ್ರು ಕೇಳಿಸ್ಕೋಬಹುದು ಅಂತ. ಅದಕ್ಕೆ ಹೊರಗಡೆ ಬಾಲ್ಕನಿಗೆ ಬಂದು BFG ಅಂತ ಕೂಗ್ತಾ ನೀವು ಇಲ್ಲೇ ಇದ್ದೀರಾ ಅಂತ ನಂಗೆ ಫೀಲ್ ಆಗ್ತಿದೆ ಅಂತ ಹೇಳಿ ಬಾಲ್ಕನಿಯಿಂದ ಜಂಪ್ ಮಾಡಿದಾಗ BFG ಅವಳನ್ನ ಹಿಡ್ಕೋತಾನೆ. ನಂತರ BFG ಸೋಫಿನ ಕರ್ಕೊಂಡು ದೈತ್ಯ ಲೋಕಕ್ಕೆ ಬರ್ಬೇಕಾದ್ರೆ ಈ ಕೆಟ್ಟ ದೈತ್ಯ ಇವರನ್ನ ನೋಡ್ತಾ ಇರ್ತಾನೆ. ಯಾಕಂದ್ರೆ ಈ ಕೆಟ್ಟ ದೈತ್ಯಗೆ ಸೋಫಿಯಾ ಬೆಡ್ ಶೀಟ್ ಸಿಕ್ಕಿರೋದ್ರಿಂದ ಈ ದೈತ್ಯ ಲೋಕದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತ ಕನ್ಫರ್ಮ್ ಆಗಿರುತ್ತೆ. ಸೋಫಿ ಮತ್ತೆ BFG ಈ ಕೆಟ್ಟ ದೈತ್ಯಗಳಿಗೆ ಪಾಠ ಕಲಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರಬೇಕಾದ್ರೆ ಈ ಕೆಟ್ಟ ದೈತ್ಯಗಳು ಇವರ ಮನೆಯೊಳಗೆ ಬರ್ತಾರೆ. ಆಗ BFG ಸೋಫಿಗೆ ಒಂದು ರೂಮ್ ಅಲ್ಲಿ ಬಚ್ಚಿಟ್ಟು ಈ ದೈತ್ಯಗಳ ಜೊತೆ ಡೀಲ್ ಮಾಡ್ತಾನೆ. ಆದ್ರೆ ಈ ಎಲ್ಲಾ ದೈತ್ಯಗಳು BFG ಗಿಂತ ಗಾತ್ರದಲ್ಲಿ 3x ಇರೋದ್ರಿಂದ ಜೊತೆಗೆ ಇವರ ಹತ್ರ ಸೋಫಿಯಾ ಬೆಡ್ ಶೀಟ್ ಇರೋದ್ರಿಂದ ಅವಳನ್ನ ಹುಡುಕ್ತಾ ಇರ್ತಾರೆ. ಈ ಮಧ್ಯ BFG ಕಷ್ಟಪಟ್ಟು ಕೂಡಿಟ್ಟಿರುವಂತ ಕನಸುಗಳನ್ನ ಬಿಸಾಕಿ ಹಾಳು ಮಾಡ್ತಾ ಇರ್ತಾರೆ. ಸೋಫಿ ಕೂಡ ಈ ದೈತ್ಯಗಳಿಂದ ತಪ್ಪಿಸ್ಕೋಬೇಕು ಅಂತ ಓಡಾಡ್ತಾ ಇರಬೇಕಾದ್ರೆ ನೀರಲ್ಲಿ ಬಿದ್ದು ಹರ್ಕೊಂಡು ಹೋಗ್ತಾಳೆ. ಕನಸುಗಳು ಹಾರ್ಕೊಂಡು ಹೋಗ್ಬೇಕಾದ್ರೆ BFG ಎಮೋಷನಲ್ ಆಗಿ ಅವುಗಳನ್ನ ಹಿಡ್ಕೊಳ್ತಾ ಇರ್ತಾನೆ. ಪುಟಾಣಿ ಸೋಫಿ ಸುಮ್ನೆ ಒಂದ್ ಕಡೆ ಕೂಡದೆ ದೈತ್ಯಗಳಿಂದ ಹೆದರಿ ಓಡಾಡ್ತಾ ಇರಬೇಕಾದ್ರೆ BFG ಅವಳನ್ನ ನೋಡಿ ಹೆಲ್ಪ್ ಮಾಡ್ತಾ ಇರ್ತಾನೆ. ಆಗ ಸೋಫಿ ಇನ್ನೊಂದು ರೂಮ್ ಅಲ್ಲಿ ಬಂದು ಒಳಗಡೆ ಇರೋ ವಸ್ತುಗಳನ್ನ ನೋಡಿ ಸ್ವಲ್ಪ ಶಾಕ್ ಆಗ್ತಾಳೆ. ಯಾಕಂದ್ರೆ ಇದು BFG ಮುಂಚೆ ತಂದಿರುವಂತ ಹುಡುಗನ ರೂಮ್ ಆಗಿರುತ್ತೆ. ಆ ಹುಡುಗ ಸುಮಾರು ಚಿತ್ರಗಳನ್ನ ಬಿಡಿಸಿರ್ತಾನೆ. ನಾನ್ ನಿಮ್ಗೆ ಮುಂಚೆನೆ ಹೇಳಿರೋ ಹಾಗೆ ಈ ದೈತ್ಯ ಮಾನವನಿಗೆ BFG ಅಂದ್ರೆ ಬಿಗ್ ಫ್ರೆಂಡ್ಲಿ ಜಾಯಿಂಟ್ ಅಂತ ಇವನೇ ಹೆಸರಿಟ್ಟಿರ್ತಾನೆ. ಈ ಕೆಟ್ಟ ದೈತ್ಯಗಳ ಕಾಟ ಜಾಸ್ತಿ ಆಗಿರೋದ್ರಿಂದ BFG ಒಂದು ಮಶಾಲ್ ತಗೊಂಡು ದೈತ್ಯಗಳಿಗೆ ಹೆದರಿಸಿ ಹೊರಗಡೆ ಕಳಿಸ್ತಾನೆ. ಈ ಕಡೆ ಸೋಫಿಗೆ ಆ ರೂಮ್ ಅಲ್ಲಿ ಇಂಗ್ಲೆಂಡ್ ರಾಣಿಯ ಫೋಟೋ ನೋಡಿ ಒಂದು ಐಡಿಯಾ ಬಂದಿರುತ್ತೆ. ಈ ಎಲ್ಲಾ ದೈತ್ಯಗಳು ಹೋದ್ಮೇಲೆ ಇಡೀ ಮನೆ ಧ್ವಂಸ ಆಗಿರೋದನ್ನ ನೋಡಿ ಮತ್ತೆ ಎಲ್ಲಾ ಕನಸುಗಳು ಹಾರ್ಕೊಂಡು ಹೋಗಿರೋದ್ ನೋಡಿ BFGಗೆ ತುಂಬಾನೇ ನೋವಾಗುತ್ತೆ. ಆಗ ಸೋಫಿ ಹೊರಗಡೆ ಬಂದು ನನ್ನ ಹತ್ರ ಒಂದು ಪ್ಲಾನ್ ಇದೆ, ನಾವು ರಾಣಿ ಹತ್ರ ಹೋಗಿ ಸಹಾಯ ಕೇಳೋಣ ಅಂತ ಹೇಳಿದಾಗ ಇಬ್ರು ಕನಸುಗಳ ಲ್ಯಾಬ್ಗೆ ಬಂದು ರಾಣಿಗೋಸ್ಕರ ಒಂದು ಕನಸನ್ನ ರೆಡಿ ಮಾಡ್ತಾರೆ. ಈ ಕನಸಲ್ಲಿ ಎಲ್ಲ ದೈತ್ಯಗಳು ಭೂಮಿಗೆ ಬಂದು ಮಕ್ಕಳನ್ನ ತಕೊಂಡೋಗಿ ಜೀವಂತವಾಗಿ ತಿಂತಾ ಇರ್ತವೆ. ಸೋಫಿ ಅನ್ನೋ ಪುಟ್ಟ ಹುಡುಗಿ BFG ಜೊತೆ ಬಂದು ಆ ದೈತ್ಯಗಳನ್ನ ತಡೆಯೋಕೆ ಸಹಾಯ ಮಾಡ್ತಾಳೆ. ನಂತರ ಸೋಫಿ ಮತ್ತೆ BFG ಈ ಕನಸನ್ನ ತಗೊಂಡು ಲಂಡನ್ ಅಲ್ಲಿರೋ ಅರಮನೆಗೆ ಬಂದು ಈ ಕನಸನ್ನ ಊದುತ್ತಾನೆ. ಈ ಮಹಾರಾಣಿ ಕೂಡ ಕನಸಲ್ಲಿ ದೈತ್ಯಗಳನ್ನ ನೋಡಿ ಹೆದರ್ಕೊಂಡು ಎದ್ದು ಕೂತ್ಕೋತಾಳೆ. ಆಗ ರಾಣಿಯ ಅಸಿಸ್ಟೆಂಟ್ ಮೇರಿ ಬಂದು ಏನಾಗಿದೆ ಮಹಾರಾಣಿಯವರೇ ಅಂತ ಕೇಳಿದಾಗ ದೈತ್ಯಗಳು ಬಂದು ಮಕ್ಕಳನ್ನ ತಿಂತಾ ಇರೋ ಕನಸು ಬಿದ್ದಿದೆ ಅಂತ ಹೇಳ್ತಾಳೆ. ಆಗ ಮೇರಿ ನ್ಯೂಸ್ ಪೇಪರ್ ಅಲ್ಲಿ ಲಂಡನ್ ಅಲ್ಲಿರೋ ಮಕ್ಕಳು ಮಿಸ್ಟರಿಯಸ್ಲಿ ಕಾಣೆ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ನೋಡಿ ಶಾಕ್ ಆಗ್ತಾರೆ. ಆಗ ಕಿಟಕಿಯಲ್ಲಿ ಸೋಫಿನ ನೋಡಿ ಮಹಾರಾಣಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಮಹಾರಾಣಿ ಕನಸಲ್ಲಿ ಸೋಫಿ ಕೂಡ ಬಂದಿರ್ತಾಳೆ. ಮಹಾರಾಣಿಗೆ ಕಾರಣ ಎಲ್ಲ ಗೊತ್ತಿರೋದ್ರಿಂದ BFG ನ ಕರೆಯೋಕೆ ಹೇಳಿದಾಗ ಸೋಫಿ BFG ನ ಕರೀತಾಳೆ. ರಾಯಲ್ ಗಾರ್ಡ್ಸ್ BFG ನ ನೋಡಿ ಗನ್ ಗಳನ್ನ ತಕೊಂಡು ಕವರ್ ಅಪ್ ಮಾಡಿರ್ತಾರೆ. ಆದ್ರೆ ಮಹಾರಾಣಿಯ ಆದೇಶದ ಮೇರೆಗೆ BFG ನ ಮಹಾರಾಣಿ ಹತ್ರ ಬರೋಕೆ ಅಲೌ ಮಾಡ್ತಾರೆ. BFG ಕೂಡ ಮಹಾರಾಣಿ ಹತ್ರ ಬಂದು ಆ ದೈತ್ಯಗಳಿಗೆ ಪಾಠ ಕಲಿಸೋಕೆ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಮಹಾರಾಣಿ BFG ಗೆ ಸಹಾಯ ಮಾಡ್ಬೇಕು ಅಂತ ಎಲ್ಲಾ ಆರ್ಮಿ ಆಫೀಸರ್ ಗಳಿಗೆ ಫೋನ್ ಮಾಡಿ ಬರೋ ಕೇಳ್ತಾಳೆ. ಮರುದಿನ ಅರಮನೆಯಲ್ಲಿ BFG ಗೆ ಅಂತ ಒಂದು ಒಳ್ಳೆ ಔತಣವನ್ನ ಏರ್ಪಾಡು ಮಾಡ್ತಾರೆ. ಬರೀ ಸೌತೆಕಾಯಿ ತಿಂದು ತಿಂದು ಸಾಕಾಗಿರೋ BFG ಗೆ ಈ ಔತಣವನ್ನ ತುಂಬಾನೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾನೆ. ಅದೇ ಟೈಮ್ಗೆ ಆರ್ಮಿ ಜನರಲ್ಸ್ ಬಂದಾಗ ಮಹಾರಾಣಿ ಹೇಳ್ತಾಳೆ BFG ಗೆ ನಾವು ಸಹಾಯ ಮಾಡ್ಲೇಬೇಕು. ನಾವು BFG ಗೆ ಪ್ರಾಮಿಸ್ ಮಾಡಿರೋ ಹಾಗೆ ದೈತ್ಯ ಲೋಕಕ್ಕೆ ಕೇವಲ ಒಂದೇ ಸಾರಿ ಹೋಗೋಕ್ಕಾಗೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ತಪ್ಪು ಕೂಡ ನಡಿಬಾರ್ದು ಅಂತ ಹೇಳ್ತಾಳೆ. BFG ಊಟ ಮುಗಿಸಿದ ಮೇಲೆ ಕುಡಿಯೋಕೆ ಅಂತ ಕಾಫಿ ಕೊಟ್ಟಾಗ ಬಿಸಿಯಾಗಿರೋದ್ರಿಂದ ಬಾಯಿ ಸುಟ್ಕೊಂಡು ಕೆಳಗಡೆ ನಿಂತಿರೋ ವ್ಯಕ್ತಿಗಳ ಮೇಲೆ ಉಗಿತಾನೆ. ನಂತರ BFG ಜಯಂಟ್ ಕಂಟ್ರಿಯಿಂದ ತಂದಿರೋ ಜ್ಯೂಸ್ ಅರಮನೆಯಲ್ಲಿರೋ ಎಲ್ಲಾ ಜನಗಳಿಗೆ ಕೊಡ್ತಾನೆ. ಎಲ್ಲರೂ ಈ ಜ್ಯೂಸ್ ಕುಡಿದ ಮೇಲೆ ಕೆಳಗಡೆಯಿಂದ ಗ್ಯಾಸ್ ರಿಲೀಸ್ ಮಾಡ್ತಾ ನಗ್ತಾ ಇರ್ತಾರೆ. ಇದೆಲ್ಲ ಮುಗಿದ್ಮೇಲೆ BFG ಆರ್ಮಿಗಳನ್ನ ಕರ್ಕೊಂಡು ಜಯಂಟ್ ಕಂಟ್ರಿಗೆ ಬಂದು ಆರ್ಮಿಗಳನ್ನ ನೀವ್ ಇಲ್ಲೇ ವೇಟ್ ಮಾಡಿ ಅಂತ ಹೇಳಿ ಮುಂದೆ ಹೋಗ್ತಾರೆ. ನಂತರ ಕನಸುಗಳ ಲ್ಯಾಬ್ಗೆ ಬಂದು ದೈತ್ಯಗಳಿಗೋಸ್ಕರ ಒಂದು ಭಯಂಕರವಾದ ಕನಸನ್ನ ರೆಡಿ ಮಾಡ್ತಾರೆ. ಈ ಮಧ್ಯೆ
ಸೋಫಿ ಇನ್ನೊಂದು ಕನಸನ್ನ ನೋಡ್ತಾಳೆ. ಬೇಸಿಕಲಿ ಆ ಜಾರ್ ಮೇಲೆ ಸೋಫಿಯ ಕನಸು ಅಂತ ಬರ್ದಿರುತ್ತೆ. ಈ ಮಧ್ಯೆ ಸೋಫಿ ಒಂದು ಜಾರ್ ಮೇಲೆ ಸೋಫಿಯ ಕನಸು ಅಂತ ಬರ್ದಿರೋದನ್ನ ನೋಡ್ತಾಳೆ. ಹೊರಗಡೆ ಬಂದ್ಮೇಲೆ ಸೋಫಿ ಈ ಕನಸಿನ ಬಗ್ಗೆ ಕೇಳಿದಾಗ BFG ಹೇಳ್ತಾನೆ, ಮುಂದೆ ನಿಂಗೆ ಒಳ್ಳೆ ಜೀವನ ಇದೆ, ಮದ್ವೆ ಮಕ್ಕಳು ಸಂಸಾರ ಅಂತ ತುಂಬಾನೇ ಸಂತೋಷವಾಗಿರ್ತೀಯ. ಕೊನೆ ದಿನಗಳಲ್ಲಿ ಹಿಂದೆ ತಿರುಗಿ ನೋಡಿದಾಗ ನೀನು ಮಾಡಿರುವಂತ ಒಳ್ಳೆ ಕೆಲಸಗಳೇ ನಿನ್ನ ಕಣ್ಮುಂದೆ ಬರ್ತವೆ. ಇದಾದ್ಮೇಲೆ ದೈತ್ಯಗಳ ಕನಸನ್ನ ಊದಬೇಕು ಅಂದಾಗ ಈ ಕನಸು ಊದುವಂತ ಟ್ರಂಪೆಟ್ ಲಂಡನ್ ಅಲ್ಲೇ ಬಿಟ್ಟಿರ್ತಾರೆ. ದೈತ್ಯಗಳ ಹತ್ರ ಬಂದು ಈ ಕನಸನ್ನ ಬಿಡಬೇಕು ಅಂದ್ರೆ ರಿಸ್ಕಿ ಇರೋದ್ರಿಂದ ಏನ್ ಮಾಡಬೇಕು ಅಂತ BFG ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸೋಫಿ ಆ ಜಾರ್ ತಕೊಂಡು ದೈತ್ಯಗಳ ಹತ್ರ ಹೋಗ್ತಾಳೆ. ಕೆಟ್ಟ ದೈತ್ಯಗೆ ಎಚ್ಚರ ಆಗಿ ಸೋಫಿನ ಹಿಡಿಬೇಕು ಅಂದಾಗ ಜಾರ್ ಕೆಳಗಡೆ ಬಿಸಾಕಿ ಹೊಡಿತಾಳೆ. ನಂತರ ಅದರಲ್ಲಿರೋ ಕನಸು ಎಲ್ಲ ದೈತ್ಯಗಳಿಗೆ ಹೋಗಿ ಎಲ್ರು ಅಳ್ತಾ ಇರ್ತಾರೆ. ಆದ್ರೆ ಈ ದೊಡ್ಡ ದೈತ್ಯ ಆ ಕನಸನ್ನ ಹೊರಗಡೆ ತೆಗೆದು ನಾಶ ಮಾಡ್ತಾನೆ. ಸೋಫಿನ ಹೊಡಿಬೇಕು ಅಂದಾಗ BFG ಬಂದು ಅವನನ್ನ ತಡಿತಾನೆ. ದೊಡ್ಡ ದೈತ್ಯಗೆ ಕೋಪ ಬಂದಿರೋದ್ರಿಂದ BFGಗೆ ಹೊಡಿಬೇಕು ಅಂದಾಗ ಆರ್ಮಿಯವರು ಬಂದು ಎಲ್ಲ ದೈತ್ಯಗಳನ್ನ ಹಿಡ್ಕೊಂಡು ದೂರ ಇರೋ ಒಂದು ಐಲ್ಯಾಂಡ್ ಅಲ್ಲಿ ಡ್ರಾಪ್ ಮಾಡ್ತಾರೆ. ಸುತ್ತ ನೀರ್ ಇರೋದ್ರಿಂದ ಈ ದೈತ್ಯಗಳಿಗೆ ಎಲ್ಲೂ ಹೋಗೋಕ್ ಆಗಲ್ಲ, ಯಾಕಂದ್ರೆ ಈ ದೈತ್ಯಗಳು ನೀರಿಂದ ಹೆದರ್ತಾ ಇರ್ತವೆ. ನಂತರ ಈ ದೈತ್ಯಗಳಿಗೆ ತಿನ್ನೋಕೆ ಅಂತ ಸೌತೆಕಾಯಿಗಳನ್ನ ಬಿಸಾಕಿ ಒಂದು ಪೆಟ್ಟಿಗೆ ತುಂಬಾ ಸೌತೆಕಾಯಿ ಬೀಜಗಳನ್ನ ಬಿಸಾಕ್ತಾರೆ. ಇನ್ಮೇಲೆ ಈ ದೈತ್ಯಗಳು ಸೌತೆಕಾಯಿ ಬೆಳೆದು ಅದನ್ನೇ ತಿನ್ಬೇಕು, ಅಂದ್ರೆ ನಾನ್ ವೆಜಿಟೇರಿಯನ್ ಇಂದ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಕಡೆ ಸೋಫಿ ಇನ್ಮೇಲೆ ಅನಾಥಾಳಲ್ಲ, ಇಂಗ್ಲೆಂಡ್ ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾಳೆ. ದೈತ್ಯ ಲೋಕದಲ್ಲಿ BFG ಬೇರೆ ಬೇರೆ ರೀತಿಯ ತರಕಾರಿ ಬೆಳೆಯೋಕೆ ಶುರು ಮಾಡಿರ್ತಾನೆ. ಆ ಎಲ್ಲ ದೈತ್ಯ ರಾಕ್ಷಸರು ಹೋದ್ಮೇಲೆ BFG ತುಂಬಾನೇ ನೆಮ್ಮದಿಯಿಂದ ಸಂತೋಷವಾಗಿ ಬದುಕ್ತಾ ಇರ್ತಾನೆ. ಈ ಕಡೆ ಸೋಫಿ ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ BFG ಅಂತ ಹೇಳಿದಾಗ BFG ಕೂಡ ಇವಳ ವಾಯ್ಸ್ ಕೇಳಿ ಖುಷಿ ಪಡ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿ ಹೇಗನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ.